ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ವಿ. ಏನಕ್ಕೆ ಅಂದ್ರೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು. ಅವಾಗಲೇ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಿತ್ತು ನಂದು ಅಡ್ರೆಸ್ ಎಲ್ಲ. ಸೊ ನಂದು ಇನ್ನ ಮದ್ದೂರ್ದೇ ಇದೆ ಅಡ್ರೆಸ್ ಎಲ್ಲ, ಅದೆಲ್ಲ ಚೇಂಜ್ ಮಾಡಿಸ್ಬೇಕಿತ್ತು. ಲಾಸ್ಟ್ ಟೈಮ್ ಹೋಗಿದ್ವಿ ಮಾಡಿಸಿದ್ವಿ, ಅದೇನೋ ಮತ್ತೆ ಅದು ಏನೋ ಮಿಸ್ಟೇಕ್ ಆಯ್ತು ಅಂತ ಬರ್ಲಿಲ್ಲ ಅಲ್ಲ. ಸೊ ಬರ್ಲಿಲ್ಲ, ಅದಕ್ಕೆ ಇವಾಗ ಆಮೇಲೆ 2 ಸರಿ ಹೋದ್ವಿ. ಮೊನ್ನೆನ ಯಾವಾಗ 2 ಸರಿ ಹೋದ್ವಿ, 2-3 ಕಡೆ ಅಲ್ಲೆಲ್ಲ ನಿಲ್ಸ್ಬಿಟ್ಟಿದಾರೆ ಮಾಡೋದು. ಮತ್ತೆ ಇನ್ನೊಂದ್ ಕಡೆ ಮಾಡ್ತಾರೆ ಅಂತಂದ್ರು, ಅಲ್ಲಿ ಹೋದ್ವಿ. ಅಲ್ಲಿ 9 to 12 ಅಷ್ಟೇ ಅಂದ್ರು. ಸೊ ಇವತ್ತು ಅದಕ್ಕೆ ಸ್ಯಾಟರ್ಡೆ ಬೇಗ ಇದ್ದು ಹೋಗ್ತಾ ಇದೀವಿ. 9 to 12 ಅಷ್ಟೇ ಅಂತ ಹೇಳಿರೋದಕ್ಕೆ, ಇಲ್ಲ ಅಂದ್ರೆ ಇನ್ನೂ ಮಲಗಿರ್ತಿದ್ವಿ ಸ್ಯಾಟರ್ಡೆ. ಬೈಕಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೆ, ಯಾಕೆಂದರೆ ಕಾರ್ ತೊಗೊಂಡೋದ್ರೆ ಪಾರ್ಕಿಂಗ್ ಇರಲ್ವಾ ಗೊತ್ತಿಲ್ಲ. ಸೊ ಇಲ್ಲೇ ಇಂದಿರಾನಗರ್ ಪೋಸ್ಟ್ ಆಫೀಸಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ಜಿಯನ್ಗೆ ಬೈಕಲ್ಲಿ ಹೋಗೋದು ಅಂದರೆ ಇಷ್ಟ, ನನಗೂ ಬೈಕಲ್ಲಿ ಹೋಗೋದು ಅಂದರೆ ಇಷ್ಟ. ಅವಾಗ ಎಲ್ಲ ದಿನ ಅಲ್ಲ, ತುಂಬ ಬಿಸಿಲಿತ್ತು. ಸೊ ಬೇಗನೆ ಹೋಗಿದ್ವಿ, ಯಾಕೆಂದರೆ ಆಮೇಲೆ ತುಂಬ ಜನ ಆಗ್ತಾರೆ ಅಂತ ಗೊತ್ತಿತ್ತು. ಸೊ ಬೇಗ ಹೋಗಿ ಅಪ್ಡೇಟ್ ಮಾಡಿಸಿ ವಾಪಸ್ ಬಂದ್ವಿ. ಜಿಯನ್ದು ಮಾಡ್ಸೋಕ್ಕೆ ನೋಡಿದ್ವಿ, ಅವನದು ಬರ್ತ್ ಸರ್ಟಿಫಿಕೇಟಲ್ಲಿ ಇನ್ನೂ ನೇಮ್ ಹಾಕ್ಸಿಲ್ಲ. ಸೊ ಅದು ಹಾಕಿದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ರು. ನೈಟ್ ವೇರ್ ಇದು. ಸೊ ಮಿಂತ್ರ ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ, ಚೆನ್ನಾಗಿ ಅನಿಸ್ತು, ಅದಕ್ಕೆ ಆರ್ಡರ್ ಮಾಡಿದ್ದೆ. ಆಫರಲ್ಲೂ ಕೂಡ ಆಗಿತ್ತು. ಸೊ ನಾನು ಪ್ರಾಡಕ್ಟ್ ಟ್ಯಾಗಲ್ಲಿ ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ ನೋಡಿ. ತುಂಬ ಚೆನ್ನಾಗಿದೆ, ಫುಲ್ ಒಂಥರ ಸ್ಟೈಲಿಶ್ ಆಗಿದೆ. ಮೆಟೀರಿಯಲ್ ಫುಲ್ ಸೂಪರ್ ಡೂಪರ್ ಆಗಿದೆ ಅಂತಲ್ಲ, ಪ್ರೈಸ್ಗೆ ತಕ್ಕಂತೆ ಮೆಟೀರಿಯಲ್ ಇದೆ. ಅಲ್ಲಿಂದ ಬಂದಮೇಲೆ ಸ್ನಾನ ಮಾಡಿ ಪೂಜೆನೂ ಕೂಡ ಮಾಡಾಯಿತು. ಆಮೇಲೆ ನಾನು ಕಾಫಿ ಮಾಡ್ತಾ ಇದ್ದೆ. ಕಾಫಿ ಮಾಡಿಬಿಟ್ಟು ಲೈಟಾಗಿ ಏನಾದರೂ ತಿನ್ನೋಣ ಅಂತ. ಸೊ ಆಮೇಲೆ ಹೋದೆ ನಾನು ಕೂದಲು ಒಣಗ್ಸೋಣ ಅಂದ್ಬಿಟ್ಟು. ಅದಕ್ಕೆ ನಾನು ಹೇರ್ ಡ್ರೈಯರಲ್ಲಿ ಯೂಸ್ ಮಾಡ್ತೀನಿ. ತುಂಬ ಸರಿ ನಾನು ತೋರಿಸಿದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರಾ ಹೆಂಗೆ ಮಾಡ್ತೀರಾ ಅಂತ. ಸೊ ಫಸ್ಟ್ ಈ ಥರ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಏನು ಬರುತ್ತೆ ಅದನ್ನು ತುಂಬ ಚೆನ್ನಾಗಿ ಅಪ್ಲೈ ಮಾಡ್ತೀನಿ ಕೂದಲಿಗೆಲ್ಲ. ಸೊ ಕೆಲವೊಂದು ಬರುತ್ತೆ, ಅದನ್ನು ಸ್ವಲ್ಪ ದೂರದಿಂದ ಹಾಕಬೇಕು, ಇದು ಹತ್ತಿರದಿಂದ ಹಾಕಬೇಕು, ಯಾಕೆಂದರೆ ಸ್ವಲ್ಪ ಲಿಕ್ವಿಡ್ ಥರ ಇದೆ ಅದಕ್ಕೆ. ಆಮೇಲೆ ಏನು ಮಾಡ್ತೀನಿ ನಾನು ಫಸ್ಟು ಈ ಥರ ಮಾಡ್ತೀನಿ, ಯಾಕೆಂದರೆ ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಬೌನ್ಸ್ ಬರುತ್ತೆ ಮತ್ತು ನಿಮಗೆ ವಾಲ್ಯೂಮ್ ಕೂಡ ಜಾಸ್ತಿ ಇರೋ ಥರ ಕಾಣಿಸುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಹೇರ್ ಡ್ರೈ ಮಾಡಬೇಕಾದ್ರೆ ಈ ರೀತಿಯೇ ಮಾಡೋದು. ಫಸ್ಟು ಈ ಥರ ಮಾಡಿಕೊಂಡು ಆಮೇಲೆ ನಿಮ್ಗೇನಾದರೂ ಸ್ಟ್ರೇಟ್ ಬೇಕಂದರೆ ಸ್ಟ್ರೇಟ್, ಕರ್ಲ್ಸ್ ಬೇಕಂದರೆ ಕರ್ಲ್ಸ್, ಈ ಥರದ್ದೆಲ್ಲ ಮಾಡ್ಕೋಬೋದು. ಸೊ ನಾನು ಡೈಲಿ ಆ ಥರದ್ದೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಹೊರಗಡೆ ಹೋದಾಗಲೂ ನಾನು ಮಾಡೋದು ಕಡಿಮೆನೇ, ಜಸ್ಟ್ ನಾನು ಹೇರ್ ಡ್ರೈ ಮಾಡ್ಕೊತೀನಿ ಅಷ್ಟೇ. ಅದಾದಮೇಲೆ ಲಂಚಲ್ಲಿ ನಾನು ಅವಲಕ್ಕಿ ಮಾಡಿದ್ದೆ, ವೀಕೆಂಡ್ ಅಲ್ವಾ. ಸೊ ಏನು ಮಾಡೋಕ್ಕೂ ಜಾಸ್ತಿ ಮಾಡೋಕ್ಕೆ ಮೂಡಿರಲಿಲ್ಲ, ಅದಕ್ಕೆ ವೀಕೆಂಡ್ ಬಂತು ಅಂದರೆ ಗೊತ್ತಿಲ್ಲ, ಸೋಮಾರಿತನ ಜೊತೆಲೇ ಬಂದುಬಿಡುತ್ತೆ ಅಂತ ಹೇಳ್ಬೋದು. ಯಾರಿಗೆಲ್ಲ ಹಾಗೆ ಕಮೆಂಟ್ ಮಾಡಿ. ವೀಕ್ ಡೇಸಲ್ಲಿ ನಾನು ಎಷ್ಟು ಎನರ್ಜೆಟಿಕ್ ಆಗಿರ್ತೀನಿ, ಎಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. ಬಟ್ ವೀಕೆಂಡ್ ಬಂತಂದರೆ ಸುಮ್ಮನೆ ಕೂತ್ಕೊಳ್ಳೋಣ, ಟಿ ವಿ ನೋಡೋಣ, ಇಲ್ಲ ಮಲ್ಕೊಳ್ಳೋಣ, ಈ ಥರನೇ ಅನ್ನಿಸ್ತಿರುತ್ತೆ. ಸೊ ಯಾರಿಗೆಲ್ಲ ಹಾಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ಸಮ್ಮರ್ ಬಂದಾಗಿಂದ ಹೆಂಗೆ ಅಂದರೆ ನೀರು ಎಷ್ಟು ಕುಡಿದ್ರೂ ಸಾಕಾಗಲ್ಲಪ್ಪ. ಅದಕ್ಕೆ ಈ ಥರ ದೊಡ್ಡ ಬಾಟ್ಲ್ ತುಂಬಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಸೊ ಬೇಕಾದಾಗೆಲ್ಲ ಕುಡಿಯೋದು. ಮಾಡಿದೆಲ್ಲ ಆದಮೇಲೆ ಮತ್ತೆ ಸ್ಟವ್ ಕ್ಲೀನ್ ಮಾಡಿಕೊಂಡು ಎಲ್ಲ ಹಾಕ್ತಾ ಇದ್ದೀನಿ. ಸ್ಟವ್ ಬಗ್ಗೆ ತುಂಬ ಜನ ಕೇಳ್ತಿರ್ತೀರ, ನೋಡ್ತೀನಿ ನಾನು ಏನಾದ್ರು ಸಿಕ್ಕಿದ್ರೆ ಟ್ಯಾಗ್ ಪ್ರಾಡಕ್ಟ್ಸಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಜಿಯನ್ಗೆ ಈವ್ನಿಂಗ್ ಆಗಿತ್ತಲ್ಲ, ಹಾಲು ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಸೊ ಇವತ್ತು ಸ್ವಲ್ಪ ಹಾಲು ಶಾರ್ಟೇಜ್ ಆಗಿತ್ತು, ಅದಕ್ಕೆ ಯಾವಾಗಲೂ ನಾನು ಒಂದು ನಾರ್ಮಲ್ಲು ಆ ಥರದ ನಂದಿನಿದು ಗುಡ್ ಲೈಫ್ದು ಕೂಡ ಇಟ್ಕೊಂಡಿರ್ತೀನಿ, ಅಕಸ್ಮಾತ್ ಯಾರಾದರೂ ಮನೆಗೆ ಬಂದರೆ ಅಂತ. ಇಲ್ಲಾಂದರೆ ನೀವು ಹೇಳಿದ ಮೇಲಿಂದ ನಾನು ಮಿಲ್ಕ್ ಚೇಂಜ್ ಮಾಡಿದೆ, ನಂದಿನಿ ಆರೆಂಜೇ ಯೂಸ್ ಮಾಡೋದು. ಸೊ ಇದು ಬಂದು ನಾನು ನೆಕ್ಸ್ಟ್ ಡೇ, ಮತ್ತು ಇದು 2 ದಿನದ ವ್ಲಾಗ್ ಅಂತ ಹೇಳ್ಬೋದು. ಇದು ಬಂದು ಸಂಡೇ, ಯಾಕೆಂದರೆ ಸ್ಯಾಟರ್ಡೇ ಅದಾದಮೇಲೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಾವು ಮಲ್ಕೊಂಡ್ವಿ ಆರಾಮಾಗಿ. ಸೊ ಸಂಡೇ ಹೊರಗಡೆ ಹೋಗೋಣ ಅಂತ ರೆಡಿ ಆಗಿದ್ವಿ, ಯಾಕೆಂದರೆ ನನ್ನ ಬ್ರದರ್ ಪಾಪುದು ಬರ್ತ್ಡೇ ಇದೆ. ಸೊ ನನ್ನ ಅಳಿಯನ ಬರ್ತ್ಡೇ ಅಂತ ಹೇಳ್ಬೋದು. ಸೊ ಅವನಿಗೆ ಏನಾದರೂ ಗಿಫ್ಟ್ ತೊಗೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೋಡಿ ನಮ್ಮ ಬೇಬಿ ಮಲ್ಕೋತೀನಿ ಅಂತೆಲ್ಲ ಡ್ರಾಮಾ ಮಾಡ್ಕೊಂಡು ಎಲ್ಲ ಆಟ ಆಡ್ಕೊಂಡು ಕೂತೈತೆ.
A drama king. ಜಿಯನ್ ಏನು ಗೊತ್ತಾ, ಅಲ್ಲಿ ಲಿಫ್ಟ್ ಪ್ರೆಸ್ ಮಾಡಿಬಿಡ್ತಾನೆ, ಅಲ್ಲೋಗಿ ಕುತ್ಕೊತಾನೆ, ಆಮೇಲೆ ಬಂದು ನೋಡ್ಕೊಂಡು ಬೇರೆ ಹೋಗೋದು. ಆಮೇಲೆ ಅವನೇ ಪ್ರೆಸ್ ಮಾಡಬೇಕು. ನಾವು ಯಾರಾದರೂ ಮಾಡಿಬಿಟ್ರೆ ಎಷ್ಟು ಹಠ ಮಾಡ್ತಾನೆ ಗೊತ್ತಾ. ಸೊ ಅದಾದಮೇಲೆ ಒಂದು ಕಪ್ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕೆಫೆಗೆ ಹೋದ್ವಿ. ಇದು ಬಂದು ಬ್ಲೂ ಟೋಕಾಯದು, ತುಂಬ ಚೆನ್ನಾಗಿರುತ್ತೆ ಕಾಫಿ ಇಲ್ಲಿ, ಅದಕ್ಕೆ. ಸೊ ಒಂದು ಕಾಫಿ ಕುಡ್ಕೊಂಡು ಆಮೇಲೆ ಅಲ್ಲಿಂದ ಜಿಯನ್ ನಾನು ಆಟ ಆಡಬೇಕು ಅಂತ ಹೇಳ್ದೆ. ಸೊ ಅವನನ್ನು ಕರ್ಕೊಂಡು ಹೋದ್ವಿ ಪ್ಲೇ ಏರಿಯಾಗೆ. ಇವಾಗ ಹಾಲಿಡೇಸ್ ಬೇರೆ ಬರ್ತಿದೆಯಲ್ಲ, ಸೊ ಅವನು ಕೂಡ ಮನೆಯಲ್ಲೂ ಆಟ ಆಡ್ತಾನೆ ಮತ್ತು ಹೊರ್ಗಡೆನೂ ಆಟ ಆಡಬೇಕು ಅಂತಲೇ ಕರ್ಕೊಂಡು ಹೋದೆ. ಮತ್ತು ಇವತ್ತು ನನ್ನ ಜೊತೆ ನೀನು ಬಾ ಅಂತ ಹಠ ಮಾಡ್ಕೊಂಡು ಕರ್ಕೊಂಡು ಹೋದ. ಸೊ ನನಗೇನು ಗೊತ್ತಾ, ಅವಾಗ ತಾನೇ ಏನಾದರೂ ತಿನ್ಬಿಟ್ಟು ಈ ಥರದಕ್ಕೆಲ್ಲ ಹೋದರೆ ವಾಮಿಟ್ ಬಂದಂಗೆ ಆಗುತ್ತೆ. ಸೊ ಇನ್ನೇನು ಮಾಡೋದು, ಅವನು ಫೋರ್ಸ್ ಮಾಡ್ತಾನಲ್ಲ, ಆಮೇಲೆ ಕರ್ಕೊಂಡು ಹೋದ್ವಿ. ಆಮೇಲೆ ಹಾಗೆ ಅಲ್ಲಿ ಲೈಫ್ ಸ್ಟೈಲ್ಗೆ ಹೋಗಿದ್ವಿ, ಜಿಯನ್ಗೆ ಕುರ್ತಾಸ್ ತೊಗೊಳ್ಳೋಣ ಅಂತ. ಬಟ್ ನಾ ಲೈಫ್ ಸ್ಟೈಲಲ್ಲಿ ಕುರ್ತಾಸ್ ಎಲ್ಲ ಸಿಗಲಿಲ್ಲ ಅವನಿಗೆ. ಆಮೇಲೆ ಬೇರೆ ಕಡೆ ತೊಗೊಂಡ್ವಿ, ಅದು ತೋರಿಸ್ತೀನಿ. ಆಮೇಲೆ ನಾನೇನಾದರೂ ತೊಗೊಳ್ಳೋಣ ನೋಡೋಣ ಸುಮ್ಮನೆ ಅಂದ್ಬಿಟ್ಟು ನೋಡಿದೆ ಒಂದು 2-3, ಬಟ್ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಎಲ್ಲೂ. ಬೇಬಿ ಏನಕ್ಕೆ ಬಂದಿದ್ಯಾ? ನನಗೆ ಯಾರ್ದು ಬರ್ಡೇ ನೆಕ್ಸ್ಟ್ ವೀಕ್? ಫಸ್ಟು ರಿಂಗ್ ತೊಗೊಳ್ಳೋಣ ಅಂತ ನೋಡಿದ್ವಿ, ಅದಕ್ಕೆ ಜಿಯಂದು ಕೊನೆ ಬೆರಳಿಗೆ ಹಾಕಿ ಟ್ರೈ ಮಾಡ್ತಿದ್ದೀವಿ. ಅವನೇನು ಚಿಕ್ಕ ಪಾಪು ಅಲ್ವಾ, ಅದಕ್ಕೆ. ಆಮೇಲೆ ರಿಂಗ್ ತೊಗೊಳ್ಳಿಲ್ಲ, ಬೇರೆ ಏನು ತೊಗೊಂಡ್ವಿ ಅಂತ ಆಮೇಲೆ ಹೇಳ್ತೀನಿ. ಅದಾದಮೇಲೆ ಶೋ ಆಫಿಗೆ ಬಂದ್ವಿ. ಸೊ ಅಲ್ಲಿ ಒಂದು 2 ಕುರ್ತಾ ತೊಗೊಂಡ್ವಿ. ಏನು ತೊಗೊಂಡ್ವಿ ಅಂತ ನಾನು ಈ ಬ್ಲಾಗ್ ಕೊನೆಯಲ್ಲಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಗಿಫ್ಟ್ ತೊಗೊಂಡಿದ್ದಾಯ್ತು. ಆಮೇಲೆ ಜಿಯನ್ಗೆ ಅಂದರೆ ಅವನ ಹತ್ರ ಎತ್ನಿಕ್ ವೇರ್ ಕಮ್ಮಿ, ಸೊ ವೆಸ್ಟರ್ನ್ ವೇರ್ ಎಲ್ಲ ಜಾಸ್ತಿ ಇದೆ, ಅದಕ್ಕೆ ಎತ್ನಿಕ್ ವೇರು ಇರೋದು ಸ್ವಲ್ಪ ಎಲ್ಲ ಟೈಟ್ ಆಗಿಬಿಟ್ಟಿತ್ತು, ಅದಕ್ಕೆ ಟೈಟನ್ನು ಚಿಕ್ಕದಾಗ್ಬಿಟ್ಟಿತ್ತು. ಅದಕ್ಕೆ ಅವನಿಗೆ ತೊಗೊಂಡ್ವಿ ಶೋ ಆಫಲ್ಲಿ. ಸೊ ಚೆನ್ನಾಗಿದೆ ಕುರ್ತಾ ಸೆಟ್ಸ್, ಸಿಂಪಲ್ ಆಗಿರೋದೇ ತೊಗೊಂಡೆ. ಆಮೇಲೆ ನನಗೇನಾದ್ರು ತೊಗೊಳ್ಳೋಣ, ಸುಮ್ಮನೆ ಏನಾದ್ರು ಒಂದು ಬೇರೆ ಥರದ್ದು ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದೆ, ಅದೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಇವಾಗ ಇಲ್ಲಿ ಗೋ ನೇಟಿವ್ ಅಂತ ಇದೆ, ಅಲ್ಲಿ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇಲ್ಲಿ ಬ್ರಿಗೇಡ್ ಅಲ್ಲಿ ಇದ್ದಾಗ ತುಂಬಾ ಸರಿ ಹೋಗ್ತಾ ಇದ್ವಿ ಅಲ್ವಾ ಅಲ್ಲಿಗೆ. ಸೊ ಸ್ವಲ್ಪ ಏನಂದ್ರೆ ಹೆಲ್ದಿ ಫುಡ್ ಸಿಗುತ್ತೆ ಅಲ್ಲಿ, ಎಲ್ಲ ಪ್ರಿಪೇರ್ ಮಾಡಿದ್ದು ಎಲ್ಲ ಹೆಲ್ದಿಯಾಗಿ ಮಾಡ್ತಾರೆ. ಸೊ ಎಷ್ಟೊಂದು ದಿನ ಲಾಸ್ಟ್ ಟೈಮ್ ಇನ್ನೊಂದ್ಸರಿ ಹೋಗಿದ್ವಿ, ಬಟ್ ಅವ್ರು 9:30 ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಹೋಗೋಕ್ಕಾಗಿರ್ಲಿಲ್ಲ. ಇವತ್ತು ಹೆಂಗೂ ಎಲ್ಲ ಮುಗುತ್ತಲ್ಲ ಬೇಗ, ಸೊ ಅದಕ್ಕೆ ಸುಮ್ಮನೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಬೇಬಿ ಅವರು ತುಂಬಾ ಗಲಾಟೆ ಮಾಡ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಬ್ಲಾಗ್ ನೋಡ್ತಾ ಇದ್ರಿ. ಸೊ ನಾನು ಬ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ಜಿಯನ್ಗೆ ಏನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ಏನಂದ್ರೆ ಫ್ರೆಂಡ್ಸ್, ನನಗೇನು ತೊಗೊಳ್ಳಿಲ್ಲ, ಇರೋದೇ ಹಾಕೊಳ್ಳೋಣ ಅಂದ್ಬಿಟ್ಟು ಯಾಕೋ ತೊಗೊಳ್ಳೋಣ ತೊಗೋದೆ, ಒಂದು 2-3 ನೋಡಿದೆ. ಆಮೇಲೆ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ ನನಗೆ ತೊಗೋಬೇಕಂತ. ಸೊ ಪಾಪುಗೆ ಏನು ತೊಗೊಂಡ್ವಿ, ಒಂದು ಡೈಮಂಡು ಕಿವಿಗೆ ತೊಗೊಂಡೆ, ಸಿಂಗಲ್ ಒಂದು ಕಿವಿಗೆ ಹಾಕೋದಕ್ಕೆ. ಯಾಕೆಂದ್ರೆ 1 ಇಯರ್ ಆದಮೇಲೆ ನಾನು ಜಿಯನ್ಗೂ ಅದು ಒಂದು ಕಿವಿಗೆ ಹಾಕಿದ್ದು. ಸೊ ಅದಕ್ಕೆ ಅದು ತೊಗೊಂಡೆ. ಅದು ತೋರಿಸ್ಬಿಟ್ರೆ ಇವಾಗಲೂ ಅವರು ಬ್ಲಾಗ್ ನೋಡ್ತಾರೆ, ಇದು ಅದಕ್ಕೆ ಸರ್ಪ್ರೈಸ್ ಇರಲ್ಲ, ಅದಕ್ಕೆ ತೋರಿಸ್ತಾ ಇಲ್ಲ. ಸೊ ನಾನು ಬರ್ಡೇ ದಿನ ಕೊಡ್ಬೇಕಾದ್ರೆ ಅದನ್ನು ನಿಮಗೆ ತೋರಿಸ್ತೀನಿ. ಇವಾಗ ಜಿಯನ್ಗೆ ಇದು ಫಸ್ಟು ರಿಂಗ್ಸು ಅದೆಲ್ಲ ನೋಡಿದೆ. ಆಮೇಲೆ ಯಾಕೋ ಅಷ್ಟೊಂದು ಇಬ್ಬರು ತಗೊಳ್ಳೋಣ ಅಂತ ಏನು ಹಾಕ್ಬೇಕಿತ್ತು ಬಿಲ್ಲಿಂಗು, ಆಮೇಲೆ ಚೇಂಜ್ ಮಾಡಿಬಿಟ್ಟು ಟೈಮ್ ಅಂತ ತೊಗೊಂಡ್ವಿ. ಸೊ ಫಸ್ಟು ಇದು ಜಿಯನ್ಗೆ ಅಂತ ತೊಗೊಂಡಿದ್ದು, ಚೆನ್ನಾಗಿತ್ತು. ಶೋ ಆಫಲ್ಲಿ ತೊಗೊಂಡ್ವಿ, ಎಲ್ಲ ಕಡೆ ನೋಡಿದೆ, ಯಾಕೋ ನನಗೆ ಕುರ್ತಾಸ್ ಎಲ್ಲ ಅಷ್ಟೊಂದು ಸಿಕ್ಕಲಿಲ್ಲ. ಆಮೇಲೆ ಶೋ ಆಫಲ್ಲಿ ಸಿಕ್ತು. ಇದಕ್ಕಿಂತ ಅನ್ನೋದಕ್ಕಿಂತ ಅವ್ನಿಗೆ ಕುರ್ತಾಸ್ ಇರಲಿಲ್ಲ. ಏನಾದರೂ ಇಲ್ಲಿ ನಮ್ದು ಏನಾದ್ರು ಫಂಕ್ಷನ್ ಆದರೆ, ಇಲ್ಲಿ ಏನಾದ್ರು ಫಂಕ್ಷನ್ ಆಗೋದು ಮಾಡಿರ್ತಾರೆ ಸೊಸೈಟಿಲಿ, ಇಲ್ಲ ಅವ್ರ ಸ್ಕೂಲಲ್ಲಿ ಎತ್ನಿಕ್ ಡೇ ಅದು ಇರುತ್ತೆ, ದೇವಸ್ಥಾನಕ್ಕೆ ಹೋದರೆ. ಸೊ ಕುರ್ತಾಸ್ ಅಷ್ಟೊಂದು ಇರಲಿಲ್ಲ, ಅದಕ್ಕೆ ತೊಗೊಂಡು ಬಂದೆ. ಇದು ಪ್ಯಾಂಟ್
ಅಷ್ಟೇ ಸಾಫ್ಟಾಗಿ ಚೆನ್ನಾಗಿದೆ, ಅವನಿಗೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ನಾನು ಫಸ್ಟ್ ನೋಡಿದ ತಕ್ಷಣ ಇದೇ ಇದೆ ಅಂತ ತೊಗೊಂಡೆ. ಸೊ ಇದೆಷ್ಟು ಜಾಸ್ತಿ ಏನಿಲ್ಲ, 699 ಏನೋ ಅಷ್ಟೇ ಇದು. ಸೊ ಇದು ಬಂದು 599. ಇದು ಸುಮ್ಮನೆ ತೊಗೊಂಡಿದ್ದು, ಇದು ಟೆಂಪಲ್ ಗಿಂಪಲ್ ಹೋದಾಗ ಹಾಕೋದಕ್ಕೆ. ವೈಟ್ ಚೆನ್ನಾಗಿದೆ ಮತ್ತು ವೈಟ್ ಇದಕ್ಕೆ ಪ್ಯಾಂಟ್ ಕಾಂಬಿನೇಷನ್ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಸೊ ಪ್ಯಾಂಟ್ ಚೆನ್ನಾಗಿ ಅನಿಸ್ತು ನಂಗೆ, ಇದಕ್ಕಿಂತ ಪ್ಯಾಂಟ್ ಚೆನ್ನಾಗಿ ಅನಿಸ್ತು, ಅದಕ್ಕೆ ತೊಗೊಂಡೆ. ಸೊ ಇದು 2 ಫೀನಿಕ್ಸ್ ಮಾಲಲ್ಲಿ ಶಾಪ್ಸ್ ಇದೆ. ಅಲ್ಲಿ ಕಿಡ್ಸ್ದು ಸಪ್ರೇಟು ಇದೆ, ದೊಡ್ಡ ಸಪ್ರೇಟ್ ಇದೆ. ಸೊ ಕಿಡ್ಸ್ ಸಪ್ರೇಟ್ ಆಗಿರೋದ್ರಲ್ಲಿ ತೊಗೊಂಡು ಬಂದೆ. 2 ಚೆನ್ನಾಗಿದೆ. ಸೊ ಅದು ಬಿಟ್ಟು ನಾವು ಬೋನೇಟಿವ್ಗೆ ಆಮೇಲೆ ಊಟಕ್ಕೆ ಹೋಗಿದ್ವಲ್ಲ, ಅಲ್ಲಿ ನಿಮಗೆ ಸ್ವಲ್ಪ ಶಾಪಿಂಗು ಸಿಗುತ್ತೆ, ಆರ್ಗ್ಯಾನಿಕ್ಕು ಮತ್ತು ಬಟ್ಟೆಗಳು ಕೂಡ ನಿಮಗೆ ಕಾಟನ್ನು, ಲಿನನ್ನು ಈ ಥರದ್ದೆಲ್ಲ ಸಿಗುತ್ತೆ. ಬಟ್ಟೆ ಎಲ್ಲ ಏನು ತೊಗೊಳ್ಳಿಲ್ಲ, ನಾನು ಅವಾಗ ಹೇಳಿದಾಗ ಇವಾಗೇನು ತೊಗೋಬೇಕಂತ ಅನಿಸ್ಲಿಲ್ಲ, ಕೆಲವೊಂದು ತೊಗೊಂಡು ಬಂದ್ವಿ. ಇದು ಬಂದು ಟರ್ಮರಿಕ್ ಪೌಡರು ಆರ್ಗ್ಯಾನಿಕ್ ಇದು. ಸೊ ನಾನು ಡೈಲಿ ಯೂಸ್ ಮಾಡ್ತೀನಿ ನಾನು. ಸೊ ಕಿಚನ್ಗೆ ಅದಕ್ಕೆ ಅಂದರೆ ಕಿಚನಲ್ಲಿ ಯೂಸ್ ಮಾಡ್ತೀನಿ ನಾನು ಟರ್ಮರಿಕ್ಕು. ಸೊ ಮತ್ತು ಡೈಲಿ ನಾನು ಒಂಚೂರು ವಾಮ್ ವಾಟರ್ಗೂ ಹಾಕೊಂಡು ಹೋಗ್ತೀನಿ. ಸೊ ಅದಕ್ಕೆ ಆರ್ಗ್ಯಾನಿಕ್ ಇಲ್ಲಿ ಅಂತ ತೊಗೊಂಡು ಬಂದೆ. ಅದಾದಮೇಲೆ ನೆಕ್ಸ್ಟು ಬಂದು ಇದು ಅಲೋವೆರಾ ಜೆಲ್ಲು, ಇದು ಕೂಡ ಆರ್ಗ್ಯಾನಿಕ್ಕು. ಅಲೋವೆರಾ ಜೆಲ್ ಖಾಲಿ ಆಗಿತ್ತು, ಇಲ್ಲಿ ಬೇಕಿತ್ತು, ಅದಕ್ಕೆ ತೊಗೊಂಡು ಬಂದೆ. ಮತ್ತು ಇದು ಪ್ಯೂರ್, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವಾಗ ಈ ಥರ ವೈಟ್ ಇರುತ್ತೆ ಅವಾಗ ಪ್ಯೂರ್ ಅಂತ. ಸೊ ಜಿಯನ್ಗೆ ಹೇರ್ ಸ್ಟೈಲಿಂಗ್ ಮಾಡಿದಾಗ, ಹೇರ್ ಸ್ಟೈಲ್ಗೆ ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ ಅಲೋವೆರಾನ, ಯಾಕೆಂದರೆ ಅವ್ನಿಗೆ ಹೇರ್ ಜೆಲ್ಲು ಅದೆಲ್ಲ ಯೂಸ್ ಮಾಡಲ್ಲ, ಅಲೋವೆರಲ್ಲೇ ನಾನು ಯೂಸ್ ಮಾಡೋದು. ಅದು ಬಿಟ್ಟರೆ ಈ ಸೋಪ್ ಹ್ಯಾಂಡ್ಮೇಡ್ ಸೋಪ್ ಇದು. ಸೊ ಇದರ ರೆಡ್ವೈನ್ ಅಂತೆ, ರೇಡಿಯಂಟ್ ಸ್ಕಿನ್ಗೆ ಅಂತ ಏನಾಯಿತು. ಸೊ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದೆ ಸೋಪು, ನೋಡಬೇಕು ಹೆಂಗಿದೆ ಅಂತ. ವಾವ್ ಚೆನ್ನಾಗಿದೆ, ಈ ರೀತಿ ಆಗಿದೆ. ಅದು ಬಿಟ್ಟರೆ ನೆಕ್ಸ್ಟು ಗಂಧದ ಕಡ್ಡಿ ಮನೆಗೆ. ಇದು ಲಾಸ್ಟ್ ಟೈಮ್ ಒಂದ್ಸರಿ ಯೂಸ್ ಮಾಡಿದೆ, ಚೆನ್ನಾಗಿತ್ತು, ಅದಕ್ಕೆ ಅದೇ ತೊಗೊಂಡಿದ್ದೆ. ಮತ್ತು ತುಂಬ ಹಚ್ಚಿದ್ಮೇಲೆ ಗಮ್ಮ ಅನ್ನತ್ತೆ, ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಮನೆಯೆಲ್ಲ, ಅದಕ್ಕೆ. ಸೊ ಇಷ್ಟು ಊಟಕ್ಕೆ ಹೋಗಿದ್ವಲ್ಲ ಅಲ್ಲೇ ತೊಗೊಂಡು ಬಂದಿದ್ದು. ಸೊ ನೀವೇ ಒಂದವರು ಇದ್ದರೆ ತುಂಬ ಬ್ರಾಂಚಸ್ ಇರೋದು, ಟ್ರೈ ಮಾಡ್ಬೋದು. ನಾವು ಅವಾಗ ಅಲ್ಲಿದ್ದಾಗ ತುಂಬ ಹೋಗ್ತಿದ್ವಿ, ಇವಾಗ ಇಲ್ಲಿ ಬಂದ್ಮೇಲೆ ಕಡಿಮೆ ಮಾಡಿಬಿಟ್ಟಿದ್ವಿ. ಸೊ ಇವತ್ತು ನೆನ್ನೆ ಹೋದಾಗ ಬೇರೆ ಎಲ್ಲ ಮುಗಿತ್ತಲ್ಲ, ಅದಕ್ಕೆ ಹೋಗಿದ್ವಿ. ಈ ಸರ್ನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ನನಗೆ ಮನೇಲಿ, ತುಂಬ ತರಲೆ. ಸೊ ಸಮ್ಮರ್ ಕ್ಯಾಂಪ್ಗೆಲ್ಲ ಹಾಕಿಲ್ಲ, ನಾನು ಮೊದಲೇ ಹೇಳಿದ್ನಲ್ಲ, ಸಮ್ಮರ್ ಕ್ಯಾಂಪೆಲ್ಲ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ಫ್ಯಾನ್ ಹಾಕಿದ್ದೀನಿ, ಸ್ವಲ್ಪ ಸೌಂಡ್ ಬರುತ್ತದು. ಯಾಕೆಂದರೆ ಪಾಪ ಮೊದಲೇ ಸ್ಕೂಲ್ಗೆ ಹೋಗ್ತಿರ್ತಾರೆ, ಇವಾಗ ಹಾಲಿಡೇಸ್ ಬಂದ ತಕ್ಷಣ ಮತ್ತೆ ನಾವು ಸಮ್ಮರ್ ಕ್ಯಾಂಪಾಗಿ ಆಗಿಬಿಟ್ರೆ ಅವ್ರಿಗೆ ಒಂಥರ ಆಗುತ್ತೆ. ಅವ್ರಿಗೂ ಸ್ವಲ್ಪ ಏನನ್ಸುತ್ತೆ, ಆಟ ಆಡಬೇಕು, ಯಾಕೆಂದರೆ ಈ ವಯಸ್ಸಲ್ಲಿ ಆಟ ಆಡೋದು ಜಾಸ್ತಿ ಇಷ್ಟ ಇರುತ್ತೆ. ಮತ್ತು ಸಮ್ಮರ್ ಕ್ಯಾಂಪ್ ಹಾಕಿದ್ರೆ ಮತ್ತೆ ಅದೇ ಪೇಂಟಿಂಗು, ಅದೇ ಡ್ರಾಯಿಂಗು ಇರುತ್ತೆ. ಸೊ ಅದಕ್ಕೆ ಬೇಡ ಅಂತ ಅನ್ನಿಸ್ತು. ಇಲ್ಲೇ ಆಟ ಆಡ್ಕೊಂಡಿರಲಿ ಅಂತ, ಮತ್ತು ಬೇರೆ ಕಿಡ್ಸ್ ಇರ್ತಾರೆ, ಅವ್ರ ಜೊತೆ ಆಟ ಆಡ್ಕೊಂಡಿರಲಿ ಅಂತ. ಸೊ ಏನಾದರೂ ಕ್ಲಾಸಸ್ಗೆ ಹಾಕೋದಷ್ಟೇ, ಏನಾದರೂ ಸಪ್ರೇಟ್ ಒಂದು ಸಿಂಗಲ್ ಕ್ಲಾಸು ಆ ಥರ ಏನಾದರೂ ಒಂದಕ್ಕೆ ಹಾಕ್ತೀನಿ. ಮತ್ತು ನಾನು ಜಾಸ್ತಿ ಅವನಿಗೆ ಎಲ್ಲ ಕ್ಲಾಸ್ಗೂ ಇವಾಗ ನಾವೇನು ಗೊತ್ತಾ, ಪೇರೆಂಟ್ಸು ಮಾಡೋದು ದೊಡ್ಡದು. ಸೊ ನಮ್ಮ ಮಕ್ಕಳು ಅದು ಕಲಿಬೇಕು, ಇದು ಕಲಿಬೇಕು, ಎಲ್ಲರಿಗಿಂತ ಫಸ್ಟ್ ಇರಬೇಕು, ಎಲ್ಲನೂ ಕಲಿಬೇಕು ಅಂತ ಅವ್ರ ಮೇಲೆ ಜಾಸ್ತಿ ಇದಾಗಬೇಕು, ಒತ್ತಡ ಹಾಕ್ಬಿಡ್ತೀವಿ. ಅವಾಗ ಅದು ಅವ್ರಿಗೂ ಕಷ್ಟ ಆಗುತ್ತೆ. ಸೊ ಅದ್ರ ಬದಲು ಒಂದೊಂದು ಸರಿ ಒಂದು ವರ್ಷದಲ್ಲಿ ಒಂದು ಕಲಿತ್ರೆ ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಅವ್ರಿಗೆ ಕಲಿಸೋದು, ಈ ಥರ ಮಾಡ್ಕೊಂಡೋದ್ರೆ ಅವ್ರಿಗೂ ಆರಾಮಾಗಿರುತ್ತೆ. ಮತ್ತು ಸಮ್ಮರ್ ಹಾಲಿಡೇಸ್ ಕೊಡೋದೇನೆ ಅವರು ಸ್ವಲ್ಪ ಎಂಜಾಯ್ ಮಾಡಲಿ, ಆರಾಮಾಗಿದೆ ಅಂತ. ಸೊ ಅದರಲ್ಲೂ ನಾವು ಸಮ್ಮರ್ ಕ್ಯಾಂಪೆಲ್ಲ ಹಾಕೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬೇರೆಯವ್ರು ನಾನು ಹಾಕೋದೇನು ತಪ್ಪು ಅಂತ ಕೂಡ ಹೇಳಲ್ಲ, ಯಾಕೆಂದರೆ ಅದು ಅವ್ರವ್ರ ಇಷ್ಟ. ಅವರು ಬ್ಯುಸಿ ಇರ್ತಾರೆ, ಬೇರೆ ಬೇರೆ ವರ್ಕ್ ಮಾಡ್ತಿರ್ತಾರೆ, ಅವ್ರ ಮನೇಲಿ ನೋಡ್ಕೊಳಕ್ಕಾಗಲ್ಲ. ಸೊ ಅವಾಗ ಹಾಕಬೇಕಾಗುತ್ತೆ. ಬಟ್ ನಾನು ಜಿಯನ್ಗೆ ಮನೇಲಿ ಇರ್ತೀನಲ್ವ, ಸೊ ನೋಡ್ಕೊಳ್ತೀನಿ. ಆಮೇಲೆ ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನನಗೆ ನನ್ನ ಜೊತೆ ಆಟ ಆಡಿಕೊಂಡು ನನಗೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನೇನು ಹಾಕಿಲ್ಲ ಅವನಿಗೆ. ಸೊ ಕಲಿಸೋದು ಆ್ಯಕ್ಟಿವಿಟೀಸ್ ಇನ್ನೂ ಚಿಕ್ಕವನು, ಇನ್ನೂ ಆಡಲಿ, ಆಮೇಲೆ ಹಾಗೆ ದೊಡ್ಡವ್ರು ಆಗ್ತಾ ಕಲ್ತ್ಕೊಳ್ತಾ ಹೋಗ್ತಾರೆ. ಸೊ ಇವಾಗ ನೋಡೋಣ, ಏನಾದರೂ ಸಣ್ಣ ಪುಟ್ಟದಲ್ಲಿ ಮಾಡ್ತೀನಿ, ಒಂದು ನೋಡೋಣ ಏನಕ್ಕೆ ಹಾಕೋದು ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ಅವನು ತರಲೆ ಮೇಂಟೈನ್, ಅವನ್ನ ಇಡ್ಸ್ಕೊಂಡು ನನಗೆ ಕಷ್ಟ ಕೊಡ್ತಿದ್ದಾನೆ, ತುಂಬ ಹಿಂಸೆ. ಯಾರು ಹಿಂಸೆ ಕೊಡ್ತಿರೋದು? ನೀನು ಹೇಳು. ಮತ್ತೆ ಮುಂದಿನ ಭಾಗ ಸಿಗ್ತೀವಿ, ಅಲ್ಲಿವರೆಗೂ ಮತ್ತೆ ಮುಂದಿನ ಬ್ಲಾಗ್ ಸಿಗ್ತೀವಿ. ಬಾಯ್ ಬಾಯ್. ನೆಕ್ಸ್ಟ್ ಟೈಮ್ ನಾನೇ ಫುಲ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಅವನೇ ಫುಲ್ ಬ್ಲಾಗ್ ಮಾಡ್ತೀಯಾ?